ಧ್ರುವಂತ್ ಅವ್ರ ಮನೇಲಿ ಇರೋರ್ನೆಲ್ಲ ಫ್ಯಾಮಿಲಿ ಮಾಡ್ಕೋತಾ ಇದಾರೆ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ರಿ ಆಗಾಗ. ಬೇಜಾನ್ ರೇಗ್ಸಿದ್ದೀನಿ ಮ್ಯಾಮ್, ಬೇಜಾನ್. ನಾವು ಫ್ಯಾಮಿಲಿ ಎಲ್ಲ ಬಿಟ್ಟು ಬಿಗ್ ಬಾಸ್ ಬಂದು ಬಿಗ್ ಬಾಸ್ ಬಂದು ಫ್ಯಾಮಿಲಿ ಮಾಡ್ಕೊಂಬಿಟ್ಟಲ್ಲಪ್ಪ. ಡೈರೆಕ್ಟರ್ ಸ್ಪೆಷಲ್ ಸಿನಿಮಾಲ್ ಬರಂಗೆ ಒಂದು ವಾರ ತಾಯಿ ಸಿಕ್ಕಿದ್ರು, ಒಂದು ವಾರ ತಂಗಿ ಸಿಕ್ಕಿದ್ರು, ಬರೋವರ ತಂದೆ ಬತ್ತರ್ಕೊಂಡು ಎಲ್ಲ ಸೇರ್ಕೊಂಡು ಒಂದು ನಮ್ಮ ಸಂಸಾರ ಆನಂದ ಸಂಸಾರ ಅಂದ್ಬಿಟ್ಟು ಕಳೆದ್ಬಿಟ್ಟು ಬಿಗ್ ಬಾಸ್ಗೆ ಎದ್ಕೊಂಡು ಹೊಂಟ್ಬಿಡು ಅಂತ ಎಲ್ಲ ರೇಗ್ಸಿದ್ದೀನಿ ಮ್ಯಾಮ್. ಹೌದು. ಸೊ ಅಸುರಾಧಿಪತಿ ಆಗ್ತೀರಿ ಮೊದಲ ವಾರದಲ್ಲೇ. ಪ್ರೇಕ್ಷಕರಂತೂ ಆಬ್ವಿಯಸ್ಲಿ ವೀಕ್ಷಕರಂತೂ ತುಂಬಾ ಎಂಜಾಯ್ ಮಾಡಿದ್ರು. ನಿಮಗೆ ಹೇಗೆ ಅನ್ಸ್ತು ಮ್ಯಾಮ್? ಅಲ್ಲಿ ಏನಾಗುತ್ತೆ ನನಗೆ ಗೊತ್ತಾಗುತ್ತೆ ಇವ್ರು ಯಾರು ನನ್ನ ಕಂಟ್ರೋಲ್ಗೆ ಬರಲ್ಲ ಅಂತ. ಯಾಕಂದ್ರೆ ಈಗ ಅಲ್ಲಿ ಹೊಡೆದು ಕಂಟ್ರೋಲ್ಗೆ ತರಕ್ಕಾಗಲ್ಲ. ಈಗ ಕೆಲವು ಕಡೆ ಯಾರಾದ್ರೂ ಕೆಟ್ಟದಾಗ ನಡ್ಕೊಂತಿದ್ದಾಗ ಲೀಗಲ್ ಆಗಿ ಅವರು ಕಂಟ್ರೋಲ್ಗೆ ತಗೋತಾರೆ. ಹೆಂಗ್ ತಗೋತಾರೆ ನಿಮ್ಗೂ ಗೊತ್ತು. ಮೇಷ್ಟ್ರು ಮಕ್ಕಳನ್ನ ಕಂಟ್ರೋಲ್ಗೆ ತಗೋತಾರೆ, ಹೆಂಗ್ ತಗೋತಾರೆ ನಿಮ್ಗೂ ಗೊತ್ತು. ಬಿಗ್ ಬಾಸ್ ಅಲ್ಲಿ ಕಂಟ್ರೋಲ್ಗೆ ತಗೊಳ್ಳೋ ಅಂತ ಅಧಿಕಾರ ಯಾರಿಗೂ ಇಲ್ಲ. ಸೊ ನನಗದು ಗೊತ್ತಾಯ್ತು, ಇದು ಹಿಂಗಂತೂ ಆಗಲ್ಲ. ಅಟ್ಲೀಸ್ಟ್ ನಾವು ಬಂದಿರೋದೇ ಮನೋರಂಜನೆ ಕೊಡೋಕ್ಕೆ ಜನಕ್ಕೆ. ನಾವು ಸಿನಿಮಾಲ್ ಮಾಡೋದು ಅದನ್ನೇ, ಜನಕ್ಕೆ ಖುಷಿ ಪಡ್ಸೋಕ್ಕೆ. ಇನ್ನು ಕಾಮಿಡಿ ಆಗೋರು ಎತ್ಕೊಂಡು ಹೋಗೋಣ, ಜನಕ್ಕೆ ಖುಷಿ ಸಿಗುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತೀನಿ. ಬಟ್ ಅದು ನಾನು ಸುದೀಪಣ್ಣ ಬಂದು ಹೇಳಿದಾಗಲಿ ನಿನ್ಗೆ ಅದು ನಾವೇನು ಹೇಳಿದ್ರೆ ನೀನೇನೋ ಮಾಡಿದೆ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು. ಅಷ್ಟೆಲ್ಲ ಆ ಟಾಸ್ಕ್ ಮುಗಿದಿತ್ತು. ಬಟ್ ಜನಕ್ಕಂತೂ ಖುಷಿ ಪಡಿಸಿದ್ದೀನಿ ಅಥವಾ ಆ ಸಂತೋಷ ಸಿಕ್ಕಿದೆ ಅಂತ ಅನ್ಕೋತೀನಿ. ನಾನು ಇನ್ನೂ ಅದು ನೋಡಿಲ್ಲ. ಆಮೇಲೆ ಜನದ ರಿಯಾಕ್ಷನ್ ನಾನು ನೋಡೋಕ್ಕಾಗಲ್ಲ, ಯಾಕಂದ್ರೆ ನಂಗೆ ಗೊತ್ತಿರಲ್ಲ. ನಾನು ಹಂಗೆ ಅನ್ಕೊಂಡಿದ್ದೀನಿ. ಆ ಥರ ಆದರೂ ಖುಷಿ ಪಡಿಸಿದ್ದೀನಿ.